ಕೊನೆಗೂ ಅಧಿಕಾರ ಹಿಡಿದ ತಕ್ಷಣನೇ ಮೋದಿ ಅವರಿಗೆ ಸಿಎಂ ವಿಜಯ್ ಹೇಗೆ ಟಕ್ಕರ್ ಕೊಟ್ಟಿದ್ದಾರೆ, ಅಧಿಕಾರಕ್ಕೆ ಬಂದ ತಕ್ಷಣನೇ ಸಿಎಂ ವಿಜಯ್ ಎಲ್ಲ ರಾಜಕೀಯ ಪಕ್ಷಗಳಿಗೆ ಹೇಗೆ ಚಾಲೆಂಜ್ ಹಾಕಿದ್ದಾರೆ. ದಕ್ಷಿಣ ಭಾರತದ ರಾಜಕೀಯದಿಂದ ಬಂದಿರೋ ಈ ಹೊಸ ಮುಖ ಮುಂದಿನ ದಿನಗಳಲ್ಲಿ ದೇಶದ ರಾಜಕೀಯದಲ್ಲೇ ದೊಡ್ಡ ಆಟಗಾರ ಆಗ್ತಾರಾ? ಅಧಿಕಾರಕ್ಕೆ ಬಂದ ತಕ್ಷಣ ಇಡೀ ದೇಶದ ಗಮನ ಸೆಳೆದ ದಳಪತಿ ವಿಜಯ್ ಅವರ ಆ ಸೀಕ್ರೆಟ್ ರಣತಂತ್ರ ಆದ್ರೂ ಏನಾ? ದಳಪತಿ ವಿಜಯ್ ಈಗ ಹೇಗೆ ನೇರವಾಗಿ ದೆಹಲಿ ಸರ್ಕಾರಕ್ಕೆ ಸವಾಲು ಹಾಕ್ತಿದ್ದಾರೆ? ಇದೆಲ್ಲ ಗೊತ್ತಾಗಬೇಕಾದ್ರೆ ವಿಡಿಯೋನ ಕೊನೆವರೆಗೂ ಖಂಡಿತ ನೋಡಿ. ಭಾರತದ ರಾಜಕೀಯ ಸದ್ಯಕ್ಕೆ ಇಂಥದ್ದೊಂದು ಇಂಟರೆಸ್ಟಿಂಗ್ ತಿರುವಿನಲ್ಲಿ ಬಂದು ನಿಂತಿದೆ. ಇಲ್ಲಿ ಹಳೆ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಆಗ್ತಿವೆ. ಸಿನಿಮಾ ದುನಿಯಾದ ಸೂಪರ್ ಸ್ಟಾರ್ ಆಗಿ ಕೋಟ್ಯಂತರ ಜನರ ಹೃದಯ ಗೆದ್ದಿರೋ ವಿಜಯ್ ಬಗ್ಗೆ ಈಗ ರಾಜಕೀಯ ವಲಯದಲ್ಲಿ ಬೇರೆನೇ ರೇಂಜ್ನಲ್ಲಿ ಚರ್ಚೆ ನಡೀತಿದೆ. ದಳಪತಿ ವಿಜಯ್ ಅಂದ್ರೆ ಮೊದಲೆಲ್ಲ ಜನ ಬೆಳ್ಳಿ ಪರದೆ ಮೇಲೆ ಹೀರೋ ಅಂತ್ಯೋಸೋಯೆ, ಆದ್ರೆ ಇವತ್ತು ಅದೇ ಮನುಷ್ಯ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತು ಖಡಕ್ ನಿರ್ಧಾರಗಳನ್ನ ತಗೊಳ್ತಿದ್ದಾರೆ. ಆ ನಿರ್ಧಾರಗಳ ಬಗ್ಗೆನೇ ಈಗ ಎಲ್ಲಾ ಕಡೆ ಸಖತ್ ಸೌಂಡ್ ಆಗ್ತಿದೆ. ಪ್ರಮಾಣ ವಚನ ತಗೊಂಡ್ ಕೆಲವೇ ವಾರಗಳಲ್ಲಿ ಅವರು ಒಂದಾದ ಮೇಲೊಂದರಂತೆ ತಗೊಂಡಿರೋ ನಿರ್ಧಾರಗಳು ಪ್ರತಿಯೊಬ್ಬರನ್ನು ಬೆರಗಾಗಿಸಿದೆ. ಬರೀ 3-4 ವಾರಗಳಲ್ಲಿ ಅವರು ಎಬ್ಬಿಸಿರೋ ಬಿರುಗಾಳಿ ಒಂದು ಇತಿಹಾಸನೇ ಸೃಷ್ಟಿ ಮಾಡಿದೆ. ಕಳೆದ 60 ವರ್ಷಗಳಿಂದ ನಡೀತಾ ಬಂದಿರೋ ಡಿಎಂಕೆ ಮತ್ತು ಎಡಿಎಂಕೆ ಪಕ್ಷಗಳ ಹಳೆ ಭ್ರಷ್ಟ ರಾಜಕೀಯದ ಬೇರನ್ನೇ ಅವರು ಅಲ್ಲಾಡಿಸಿಬಿಟ್ಟಿದ್ದಾರೆ. ಜನ ರೋಡ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಒಂದೇ ಹೆಸರನ್ನ ಜಪ ಮಾಡಿದ್ದಾರೆ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೆಲವೇ ಗಂಟೆಗಳಲ್ಲಿ ದಳಪತಿ ವಿಜಯ್ ಬೆಂಕಿಯಂತಹ ನಿರ್ಧಾರಗಳನ್ನ ತಗೊಂಡ್ರು. ವಿಜಯ್ ಅವರ ಆ ಭರ್ಜರಿ ನಿರ್ಧಾರಗಳು: ಮೊದಲನೇ ದೊಡ್ಡ ಧಮಾಕ, 200 ಯೂನಿಟ್ ಉಚಿತ ವಿದ್ಯುತ್ ಪ್ರತಿ ಮನೆಗೆ, ಪ್ರತಿಯೊಂದು ಮಿಡಲ್ ಕ್ಲಾಸ್ ಕುಟುಂಬಕ್ಕೆ, ಬಡ ಅಣ್ಣ ತಂಗಿಯರಿಗೆ ಪ್ರತಿ 2 ತಿಂಗಳಿಗೆ 200 ಯೂನಿಟ್ ಕರೆಂಟ್ ಫ್ರೀ. ಸಾಮಾನ್ಯ ಜನರ ಕಮರು ಮುರಿಸ್ತಿದ್ದ ಕರೆಂಟ್ ಬಿಲ್ ಭಾರವನ್ನ ದಳಪತಿ ಒಂದೇ ಏಟಿಗೆ ಇಳಿಸಿಬಿಟ್ಟಿದ್ದಾರೆ. ಮಹಿಳೆಯರ ರಕ್ಷಣೆಗಾಗಿ ಎಲೈಟ್ ಫೋರ್ಸ್. ಇಡೀ ತಮಿಳುನಾಡಿನಲ್ಲಿ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಯೋಕೆ ಸ್ಪೆಷಲ್ ಎಲೈಟ್ ಫೋರ್ಸ್ ರೆಡಿ ಮಾಡಿದ್ದಾರೆ. ಎಲ್ಲಿಯವರೆಗೆ ನನ್ನ ತಾಯಂದಿರು, ಸಹೋದರಿಯರು ಸೇಫ್ ಆಗಿರಲ್ವೋ ಅಲ್ಲಿಯವರೆಗೂ ರಾಜ್ಯ ಸೇಫ್ ಅಂತ ಒಪ್ಕೊಳ್ಳಲ್ಲ ಅಂತ ದಳಪತಿ ಹೇಳಿದ್ದಾರೆ. ಈಗ ಕತ್ತಲಲ್ಲಾದ್ರೂ ಮಹಿಳೆಯರು ಯಾವುದೇ ಹೆದರಿಕೆ ಇಲ್ಲದೆ ಓಡಾಡಬಹುದು. ಇದು ತಾಯಂದಿರ ಕಣ್ಣೀರು ಒರೆಸೋ ನಿರ್ಧಾರ. ಡ್ರಗ್ಸ್ ವಿರುದ್ಧ ಖಡಕ್ ಯುದ್ಧ. ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ 65 ಆಂಟಿ ಡ್ರಗ್ ಟಾಸ್ಕ್ ಫೋರ್ಸ್ ಯೂನಿಟ್ಗಳನ್ನ ಮಾಡಲಾಗಿದೆ. ಸಿಂಥೆಟಿಕ್ ಡ್ರಗ್ಸ್ ಮತ್ತು ಕಳ್ಳಸಾಗಣೆ ಮಾಡುವವರ ವಿರುದ್ಧ. ಯುವಕರ ಜೀವನ ಹಾಳು ಮಾಡ್ತಿರೋ ಈ ನರಕದ ಬೆಂಕಿನ ಆರಿಸೋಕೆ ಖುದ್ದು ಸಿಎಂ ವಿಜಯ್ ಅವರೇ ರಂಗಕ್ಕೆ ಇಳಿದಿದ್ದಾರೆ. ಸ್ಕೂಲ್, ಕಾಲೇಜು ಮಕ್ಕಳನ್ನ ಕಾಪಾಡೋ ಈ ಅಭಿಯಾನದಿಂದ ಲಕ್ಷಾಂತರ ಕುಟುಂಬಗಳ ನೆಮ್ಮದಿ ವಾಪಸ್ ಬರ್ತಿದೆ. ಯುವಕರೇ ನಮ್ಮ ಭವಿಷ್ಯ, ಅವರ ಭವಿಷ್ಯನ ನಾನೇ ಕಾಪಾಡ್ತೀನಿ ಅಂತ ದಳಪತಿ ಪ್ರೂವ್ ಮಾಡಿದ್ದಾರೆ. ಆದ್ರೆ ಎಲ್ಲದಕ್ಕಿಂತ ದೊಡ್ಡ ಸಾಹಸ ಅಂದ್ರೆ ಅದು ಲಿಕ್ಕರ್, ಮದ್ಯಪಾನ ವಿರುದ್ಧ ತಗೊಂಡಿರೋ ಖಡಕ್ ನಿರ್ಧಾರ. ದೇವಸ್ಥಾನ, ಮಸೀದಿ, ಚರ್ಚ್, ಸ್ಕೂಲ್, ಕಾಲೇಜು ಮತ್ತು ಬಸ್ ಸ್ಟ್ಯಾಂಡ್ಗಳ 500 ಮೀಟರ್ ಒಳಗಡೆ ಇರೋ ಬರೋಬ್ಬರಿ 717 ಸರ್ಕಾರಿ ವೈನ್ ಶಾಪ್ಗಳನ್ನ ಬಂದ್ ಮಾಡೋ ನಿರ್ಧಾರ ತಗೊಂಡಿದ್ದಾರೆ. ತಮಿಳುನಾಡು ಸ್ಟೇಟ್ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಅನ್ನೋದು ತಮಿಳುನಾಡು ಸರ್ಕಾರದ ಒಂದು ಸಂಸ್ಥೆ. ಇದು ರಾಜ್ಯದಲ್ಲಿ ಸರ್ಕಾರಿ ಹೆಂಡದ ಅಂಗಡಿಗಳನ್ನ ನಡೆಸುತ್ತೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಲಾಭ ಬರ್ತಿತ್ತು. ಆದ್ರೂ ಕೂಡ ದಳಪತಿ ಹೇಳಿದ್ದು ಒಂದೇ ಮಾತು: ಯುವಕರ ಲೈಫ್, ಕುಟುಂಬಗಳ ಸಂತೋಷ, ಹೆಣ್ಣು ಮಕ್ಕಳ ನೆಮ್ಮದಿ ಈ ದುಡ್ಡಿಗಿಂತ ತುಂಬಾ ಇಂಪಾರ್ಟೆಂಟ್ ಅಂತ. ಈ ತರಹದ ಡಿಸಿಷನ್ ತಗೊಳ್ಳೋದು ಸುಲಭ ಅಲ್ಲ, ಆದ್ರೆ ಅವರು ಆ ಧೈರ್ಯ ತೋರಿಸಿದ್ದಾರೆ. ಇವತ್ತು ಇಡೀ ತಮಿಳುನಾಡಿನಲ್ಲಿ ತಂದೆ ತಾಯಂದಿರು, ಯುವಕರು ಚಪ್ಪಾಳೆ ತಟ್ಟಿ ಖುಷಿ ಪಟ್ಟಿದ್ದಾರೆ. ಕುಡಿತದ ಚಟದಿಂದ ಹಾಳಾಗ್ತಿದ್ದ ಸಂಸಾರಗಳಲ್ಲಿ ಹೊಸ ಭರವಸೆ ಮೂಡಿದೆ. ಒಬ್ಬ ನಿಜವಾದ ಲೀಡರ್ ಅಂದ್ರೆ ಬರೀ ಪಬ್ಲಿಸಿಟಿ ಹಿಂದೆ ಹೋಗಲ್ಲ, ಜನಕ್ಕೆ ಒಳ್ಳೇದಾಗೋ ಕೆಲಸ ಮಾಡ್ತಾನೆ ಅನ್ನೋದನ್ನ ದಳಪತಿ ತೋರಿಸಿಕೊಟ್ಟಿದ್ದಾರೆ. ಅಧಿಕಾರಕ್ಕೆ ಬಂದ ಮೊದಲ ದಿನಗಳಲ್ಲೇ ವೈಟ್ ಪೇಪರ್, ಶ್ವೇತಪತ್ರ ರಿಲೀಸ್ ಮಾಡಿ ಮುಂಚಿನ ಸರ್ಕಾರಗಳು ಮಾಡಿರೋ ಹಗರಣಗಳು ಮತ್ತು ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಸಾಲದ ಕಂಪ್ಲೀಟ್ ಕಥೆಯನ್ನ ಜನರ ಮುಂದೆ ಇಟ್ಟಿದ್ದಾರೆ. ಜೊತೆಗೆ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರನ ಸಹಿಸಲ್ಲ ಅಂತ. ಇದನ್ನ ಕೇಳಿ ಅಧಿಕಾರಿಗಳೆಲ್ಲ ನಡುತ್ತಿದ್ದಾರೆ, ಆದ್ರೆ ಜನ ಮಾತ್ರ ಫುಲ್ ಖುಷಾಗಿದ್ದಾರೆ. ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ 436 ವಿಷನ್ ಟಾರ್ಗೆಟ್ಗಳನ್ನ ಫಿಕ್ಸ್ ಮಾಡಲಾಗಿದೆ. ಯುವಕರಿಗೆ ಕೆಲಸ, ಮಹಿಳೆಯರಿಗೆ ಪ್ರೊಟೆಕ್ಷನ್, ರೈತರಿಗೆ ಒಳ್ಳೆ ದಿನಗಳು, ಇಂಡಸ್ಟ್ರಿಗಳಿಗೆ ಇನ್ವೆಸ್ಟ್ಮೆಂಟ್. ಈ ಮೀಟಿಂಗ್ ಎಷ್ಟು ಫಾಸ್ಟ್ ಆಗಿ ನಡೀತು ಅಂದ್ರೆ ಪ್ರತಿ ವಿಷಯದ ಚರ್ಚೆಗೆ ಸರಾಸರಿ ಬರೀ 10 ಸೆಕೆಂಡ್ ತಗೊಂಡಿದ್ದಾರೆ ಅಷ್ಟೇ. ಜನ ಎಲ್ಲ ಶಾಕ್ ಆಗಿದ್ದಾರೆ. ಇದು ಹಳೆ ಕಾಲದ ರಾಜಕೀಯ ಅಲ್ಲ, ಇದೊಂಥರ ಸಿಇಒ ಸ್ಟೈಲ್ ಮಾಡರ್ನ್ ಗವರ್ನೆನ್ಸ್. ಸಾಮಾಜಿಕ ನ್ಯಾಯಕ್ಕೆ ಇಲ್ಲಿ ದೊಡ್ಡ ಮೆಸೇಜ್ ಸಿಕ್ಕಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ 8 ಜನ ಎಸ್ಸಿ ಮಂತ್ರಿಗಳಿರೋ ಮಂತ್ರಿಮಂಡಲ ಇದಾಗಿದೆ. ರಾಜ್ಯದ ಹಕ್ಕುಗಳ ಹೋರಾಟದಲ್ಲಿ ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ಖಡಕ್ ವಿರೋಧ ವ್ಯಕ್ತಪಡಿಸಿದ್ದಾರೆ.
ಸೆಕ್ಯುಲರಿಸಂ ಮತ್ತು ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ಇವರದ್ದು ಅಚಲ ನಿಲುವು. ತಮಿಳುನಾಡಿನ ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆಯಲ್ಲಿ ದೊಡ್ಡ ಹಿಸ್ಟರಿ ಕ್ರಿಯೇಟ್ ಮಾಡಿರೋ ಸಿಎಂ ವಿಜಯ್ ರಾಜ್ಯದ 30 ಜಿಲ್ಲೆಗಳ ಪೈಕಿ 13 ಜಿಲ್ಲೆಗಳಿಗೆ ಮಹಿಳಾ ಐಎಎಸ್ ಅಧಿಕಾರಿಗಳನ್ನೇ ಜಿಲ್ಲಾ ಕಲೆಕ್ಟರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ದಳಪತಿ ವಿಜಯ್ ಅವರ ಈ ನಡೆ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ಸುರಕ್ಷತೆಯ ವಿಷಯದಲ್ಲಿ ಇದೊಂದು ತುಂಬಾ ಸ್ಟ್ರಾಂಗ್ ಮತ್ತು ದೊಡ್ಡ ಮೆಸೇಜ್ ಅಂತಾನೆ ಹೇಳಬಹುದು. ಈ ನಿರ್ಧಾರದ ಅತ್ಯಂತ ಸ್ಪೆಷಲ್ ವಿಷಯ ಏನಪ್ಪಾ ಅಂದ್ರೆ, ಎಷ್ಟೋ ಜಿಲ್ಲೆಗಳಲ್ಲಿ ಇದೇ ಮೊದಲ ಬಾರಿಗೆ ಒಬ್ಬ ಮಹಿಳಾ ಐಎಎಸ್ ಅಧಿಕಾರಿಗೆ ಕಲೆಕ್ಟರ್ ಜವಾಬ್ದಾರಿಯನ್ನ ಕೊಡಲಾಗಿದೆ. ಸಿಎಂ ವಿಜಯ್ ಅವರು ಮಹಿಳಾ ಅಧಿಕಾರಿಗಳ ಮೇಲೆ ಈ ರೇಂಜ್ಗೆ ನಂಬಿಕೆ ಇಟ್ಟಿರೋದು ರಾಜ್ಯದಲ್ಲಿ ಮಹಿಳೆಯರ ರಕ್ಷಣೆ, ಮಹಿಳಾ ನಾಯಕತ್ವ ಮತ್ತು ಅಡ್ಮಿನಿಸ್ಟ್ರೇಷನ್ನಲ್ಲಿ ಅವರ ಭಾಗವಹಿಸುವಿಕೆ ಬಗ್ಗೆ ಒಂದು ಪಾಸಿಟಿವ್ ಹಾಗೂ ಖಡಕ್ ಸಂದೇಶ ರವಾನಿಸಿದೆ. ಈ ಅದಲು ಬದಲುವಾದ ಮೇಲೆ ಐಎಎಸ್ ಪದ್ಮಜಾ ಅವರು ಕಲ್ಲಕುರಿಚಿ ಜಿಲ್ಲೆಯ ಮೊದಲ ಮಹಿಳಾ ಕಲೆಕ್ಟರ್ ಆಗಿ ಹಿಸ್ಟರಿ ಕ್ರಿಯೇಟ್ ಮಾಡಿದ್ದಾರೆ. ಎಲೆಕ್ಷನ್ ಟೈಮ್ನಲ್ಲಿ ಮಹಿಳಾ ಸುರಕ್ಷತೆ ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ ಕೊಟ್ಟಿದ್ದ ಪ್ರಾಮಿಸ್ಗಳನ್ನ ಉಳಿಸಿಕೊಳ್ಳೋಕೆ ದಳಪತಿ ವಿಜಯ್ ತಗೊಂಡಿರೋ ದೊಡ್ಡ ಸ್ಟೆಪ್ ಇದು ಅಂತ ಅವರ ಫ್ಯಾನ್ಸ್ ಮತ್ತು ಸಪೋರ್ಟರ್ಸ್ ನಂಬಿದ್ದಾರೆ. ಈ ನಿರ್ಧಾರದಿಂದ ಜಿಲ್ಲೆಗಳ ಆಡಳಿತದಲ್ಲಿ ಮಹಿಳೆಯರ ಪವರ್ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದು ಅವರ ನಂಬಿಕೆ. ದಳಪತಿ ಈಗ ಎಲ್ಲಾ ವರ್ಗದ ಜನರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ದಳಪತಿ ವಿಜಯ್ ಮಾಡಿರೋದು ಬರೀ ನಿರ್ಧಾರಗಳಲ್ಲ, ಇದೊಂದು ತರಹದ ಕ್ರಾಂತಿ. ಕಳೆದ 60 ವರ್ಷಗಳಿಂದ ತಮಿಳುನಾಡಿನಲ್ಲಿ ಬರೀ 2 ಕುಟುಂಬಗಳ ರಾಜಕೀಯ ನಡೀತಿತ್ತು. ವಂಶಪಾರಂಪರ್ಯ ರಾಜಕೀಯ, ಹಗರಣಗಳು, ಅಧಿಕಾರದ ಫೈಟ್. ಆದ್ರೆ ದಳಪತಿ ಬಂದ್ರು, ಎಲ್ಲದನ್ನೂ ಚೇಂಜ್ ಮಾಡಿಬಿಟ್ರು. ಸಿನಿಮಾ ಹೀರೋ ಇಂದ ಡೈರೆಕ್ಟ್ ಆಗಿ ಮುಖ್ಯಮಂತ್ರಿ ಆಗಿರೋ ಅವರು ರಿಯಲ್ ಪಾಪ್ಯುಲಾರಿಟಿ ಅನ್ನೋದು ಕ್ಲೀನ್ ಇಮೇಜ್ ಮತ್ತು ಪ್ರಾಮಾಣಿಕ ಕೆಲಸದಿಂದ ಮಾತ್ರ ಬರುತ್ತೆ ಅಂತ ಪ್ರೂವ್ ಮಾಡಿದ್ದಾರೆ. ಫ್ರೀ ಕರೆಂಟ್ ತರಹದ ಜನಪ್ರಿಯ ಸ್ಕೀಮ್ಗಳು, ಜೊತೆಗೆ ಲಿಕ್ಕರ್ ಮತ್ತು ಡ್ರಗ್ಸ್ ಮೇಲೆ ಕಂಟ್ರೋಲ್, ಅದರ ಜೊತೆಗೆ ಭ್ರಷ್ಟಾಚಾರ ಇಲ್ಲದ ಆಡಳಿತ ಮತ್ತು ಸೂಪರ್ ಫಾಸ್ಟ್ ಆಕ್ಷನ್. ಇಂಥ ಕಾಂಬಿನೇಷನ್ ಜನ ಈ ಮುಂಚೆ ಯಾವತ್ತೂ ನೋಡಿರಲಿಲ್ಲ. ತಮಿಳುನಾಡು ರಾಜಕೀಯದಲ್ಲಿ ಇಂತಹದೊಂದು ಭೂಕಂಪ ಬಂದಿದೆ, ಇದು ಇಡೀ ದೇಶದ ಪಾಲಿಟಿಕ್ಸ್ ಅನ್ನೇ ನಡುಗಿಸಿಬಿಟ್ಟಿದೆ. ತಮಿಳುನಾಡು ಮುಖ್ಯಮಂತ್ರಿ ದಳಪತಿ ವಿಜಯ್ ಅವರು ಭ್ರಷ್ಟಾಚಾರದ ವಿರುದ್ಧ ಫುಲ್ ಖಡಕ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಯಾರಾದರೂ ಮಂತ್ರಿಗಳು, ಅಧಿಕಾರಿಗಳು ಅಥವಾ ಸರ್ಕಾರಿ ನೌಕರರು ನಿಮ್ಮ ಹತ್ತಿರ ಲಂಚ ಕೇಳಿದ್ರೆ, ಅದು ಬರೀ 1,000 ರೂಪಾಯಿ ಇರಲಿ ಅಥವಾ ಅದಕ್ಕಿಂತ ಕಡಿಮೆ ಇರಲಿ, ನೀವು ಆಡಿಯೋ ಅಥವಾ ವಿಡಿಯೋ ಪ್ರೂಫ್ ಜೊತೆ ಕಂಪ್ಲೇಂಟ್ ಮಾಡಿ. ನಿಮ್ಮ ಕಂಪ್ಲೇಂಟ್ ನಿಜ ಆಗಿದ್ರೆ ನಿಮಗೆ ಬರೋಬ್ಬರಿ 1,00,000 ರೂಪಾಯಿ ರಿವಾರ್ಡ್ ಬಹುಮಾನ ಸಿಗುತ್ತೆ. ಈ ಮಾತು ಕೇಳಿದ ತಕ್ಷಣ ಜನರ ಮನಸ್ಸಿನಲ್ಲಿ ಅವರ ಮೇಲಿರೋ ನಂಬಿಕೆ ಇನ್ನೂ ಡಬಲ್ ಆಗಿಬಿಟ್ಟಿದೆ. ಆದ್ರೆ ಅಸಲಿ ಧಮಾಕ ಆಗಿದ್ದು ಯಾವಾಗ ಅಂದ್ರೆ, ವಿಜಯ್ ಅವರು ತಮ್ಮ ಮೊದಲನೇ ದೊಡ್ಡ ಪಬ್ಲಿಕ್ ಪ್ರೋಗ್ರಾಂನಲ್ಲಿ ನಿಂತಾಗ ನೇರವಾಗಿ ದೆಹಲಿ ಸರ್ಕಾರಕ್ಕೆ ಚಾಲೆಂಜ್ ಹಾಕಿದ್ರು. ಅವರು ಹೇಳಿದ್ದು ಇಷ್ಟೇ, ತಮಿಳುನಾಡಿನ ಐಡೆಂಟಿಟಿನೇ ಬೇರೆ, ಇಲ್ಲಿನ ಭಾಷೆ, ಇಲ್ಲಿನ ಕಲ್ಚರ್, ಸಂಸ್ಕೃತಿ ಮತ್ತು ಇಲ್ಲಿನ ಜನರ ಸ್ವಾಭಿಮಾನ ಎಲ್ಲದಕ್ಕಿಂತ ಮ್ಯಾಲಿದ್ದದ್ದು ಅಂತ. ಯಾವ ಶಕ್ತಿನೂ ತಮಿಳುನಾಡು ಸಂಸ್ಕೃತಿ ಮೇಲೆ ತನ್ನ ಐಡಿಯಾಲಜಿನ ಹೇರೋಕೆ ಸಾಧ್ಯನೇ ಇಲ್ಲ ಅಂತ ವಿಜಯ್ ಖಂಡಿತವಾಗಿ ಹೇಳಿಬಿಟ್ರು. ಈ ಸ್ಟೇಟ್ಮೆಂಟ್ ನೇರವಾಗಿ ಕೇಂದ್ರ ಸರ್ಕಾರದ ಮೇಲಿನ ಅಟ್ಯಾಕ್ ಅಂತಾನೆ ಎಲ್ಲರೂ ಅಂದುಕೊಂಡ್ರು. ಟಿವಿ ಚಾನೆಲ್ಗಳಲ್ಲಿ ಈ ಹೇಳಿಕೆ ಬಗ್ಗೆ ಗಂಟೆಗಟ್ಟಲೆ ಡಿಬೇಟ್ಗಳು, ಚರ್ಚೆಗಳು ನಡೆದವು. ಕೆಲವು ಜನ ಏನಂದ್ರು ಅಂದ್ರೆ, ವಿಜಯ್ ಪಾಲಿಟಿಕ್ಸ್ ನಲ್ಲಿ ಬೇಕಾಗಿರೋದಕ್ಕಿಂತ ಜಾಸ್ತಿನೇ ಅಗ್ರೆಸಿವ್ ಆಗಿ ಹೋಗ್ತಿದ್ದಾರೆ ಅಂತ. ಆದ್ರೆ ಅವರ ಸಪೋರ್ಟರ್ಸ್ ಪ್ರಕಾರ ಅದೇ ಅವರ ಅಸಲಿ ಪವರ್. ಯಾಕಂದ್ರೆ ಬೇರೆ ಲೀಡರ್ಸ್ ಯಾವ ವಿಷಯಗಳ ಬಗ್ಗೆ ಬಾಯಿ ಮುಚ್ಕೊಂಡು ಕೂತಿರ್ತಾರೋ ಅಂಥದ್ದರ ಬಗ್ಗೆ ಇವರು ಓಪನ್ ಆಗಿ ಮಾತಾಡ್ತಿದ್ದಾರೆ. ತಮಿಳುನಾಡಿನಲ್ಲಿ ಎಷ್ಟೋ ದಶಕಗಳ ಆಮೇಲೆ ಇದೇ ಮೊದಲ ಬಾರಿಗೆ ಹೀಗಾಗ್ತಿದೆ. ಒಬ್ಬ ಸಿನಿಮಾ ಸ್ಟಾರ್ ಬರೀ ಪಾಲಿಟಿಕ್ಸ್ಗೆ ಎಂಟ್ರಿ ಅಷ್ಟೇ ಕೊಟ್ಟಿಲ್ಲ, ಎಲೆಕ್ಷನ್ ಗೆದ್ದು ಡೈರೆಕ್ಟ್ ಆಗಿ ಸಿಎಂ ಕುರ್ಚಿ ಮೇಲೆ ಕೂತು ಇಡೀ ಜಗತ್ತಿಗೆ ಶಾಕ್ ಕೊಟ್ಟಿದ್ದಾರೆ. ಈಗ ಎಲ್ಲಾ ಕಡೆ ಒಂದೇ ಒಂದು ಪ್ರಶ್ನೆ ಓಡಾಡ್ತಿದೆ, ಕೊನೆಗೂ ವಿಜಯ್ ಮುಂದೆ ಏನು ಮಾಡಬಹುದು? ಯಾಕಂದ್ರೆ ಅವರು ಪವರ್ಗೆ ಬಂದ ತಕ್ಷಣನೇ ಯಾವ ರೀತಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೋ ಅದನ್ನ ನೋಡಿ ಅಪೋಸಿಷನ್ ವಿರೋಧಿಗಳ ನಿದ್ದೆ ಹಾರಿ ಹೋಗಿದೆ. ಅವರ ಫ್ಯಾನ್ಸ್ ಜೋಶ್ ಮಾತ್ರ ಆಕಾಶ ಮುಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫಾಲೋವರ್ಸ್ ಇವರನ್ನ ಬರೀ ಒಬ್ಬ ಮುಖ್ಯಮಂತ್ರಿಯಷ್ಟೇ ಅಲ್ಲ, ದೇಶದ ರಾಜಕೀಯದ ಫ್ಯೂಚರ್, ಭವಿಷ್ಯ ಅಂತ ಹೇಳ್ತಿದ್ದಾರೆ. ದೇಶದ ದೊಡ್ಡ ದೊಡ್ಡ ಲೀಡರ್ಸ್ಗೆ ಇವರನ್ನ ಕಂಪೇರ್ ಮಾಡ್ತಿದ್ದಾರೆ. ಇನ್ನು ಕೆಲವು ಜನ ಇವರನ್ನ ಮುಂದಿನ ಪ್ರಧಾನ ಮಂತ್ರಿ ತರಹ ನೋಡೋಕೆ ಶುರು ಮಾಡಿದ್ದಾರೆ. ಈಗ ಇಡೀ ದೇಶದಲ್ಲಿ ಬರೀ ವಿಜಯ್ ಅವರದ್ದೇ ಟಾಪಿಕ್ ನಡೀತಿದೆ. ತಮಿಳುನಾಡು ರಾಜಕೀಯದಲ್ಲಿ ಒಂದು ಹೊಸ ಯುಗ ಶುರುವಾಗಿದೆ ಅಂತ ಜನ ಮಾತಾಡ್ತಿದ್ದಾರೆ. ಯಾಕಂದ್ರೆ ಇಷ್ಟು ವರ್ಷ ಬರೀ ಡಿಎಂಕೆ ಮತ್ತು ಎಡಿಎಂಕೆ ಮಧ್ಯೆ ಸುತ್ತುತ್ತಾ ಇದ್ದ ರಾಜಕೀಯದಲ್ಲಿ ಇದೇ ಮೊದಲ ಬಾರಿಗೆ ಮೂರನೇ ಶಕ್ತಿಯೊಂದು ಎಲ್ಲರಿಗಿಂತ ಮ್ಯಾಲೆ ಕೂತಿರೋದು ಕಾಣ್ತಿದೆ. ವಿಜಯ್ ಅವರ ಟಿವಿಕೆ ಪಾರ್ಟಿ ಎಲೆಕ್ಷನ್ ನಲ್ಲಿ ಗೆದ್ದಿರೋ ಸ್ಟೈಲ್ ನೋಡಿ ದೊಡ್ಡ ದೊಡ್ಡ ಪೊಲಿಟಿಕಲ್ ಅನಲಿಸ್ಟ್ಸ್ ಕೂಡ ಬೆರಗಾಗಿದ್ದಾರೆ. ಯಾಕಂದ್ರೆ ತುಂಬಾ ಜನ ಅನ್ಕೊಂಡಿದ್ದು ಏನಪ್ಪಾ ಅಂದ್ರೆ, ವಿಜಯ್ ಕೂಡ ಬೇರೆ ಸಿನಿಮಾ ಸ್ಟಾರ್ಸ್ ತರಹ ಕೆಲ ದಿನ ಸೌಂಡ್ ಮಾಡಿ ಆಮೇಲೆ ಪಾಲಿಟಿಕ್ಸ್ ನಲ್ಲಿ ಸೈಲೆಂಟ್ ಆಗ್ಬಿಡ್ತಾರೆ ಅಂತ.
ಆದ್ರೆ ಹಾಗಾಗಲಿಲ್ಲ. ವಿಜಯ್ ಎಲೆಕ್ಷನ್ ಕ್ಯಾಂಪೇನ್ ಪ್ರಚಾರ ಟೈಮ್ನಲ್ಲಿ ಎಂತಹ ಜನಸಾಗರ ಸೇರಿಸಿದ್ರು ಅಂದ್ರೆ ಹಳೆ ದೊಡ್ಡ ದೊಡ್ಡ ಪಾರ್ಟಿಗಳಿಗೆಲ್ಲ ಫುಲ್ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇನ್ನು ರಿಸಲ್ಟ್ ಬಂದಾಗಂತೂ ಇಡೀ ದೇಶನೇ ಶಾಕ್ ಆಯ್ತು. ಯಾಕಂದ್ರೆ ವಿಜಯ್ ಬಂದಿದ್ದು ಬರೀ ಒಂದೆರಡು ಸೀಟು ಗೆಲ್ಲೋಕಲ್ಲ, ಇಡೀ ಪವರ್ ಅನ್ನೇ ತನ್ನ ಕೈಗೆ ತಗೊಳ್ಳೋಕೆ. ಅವರು ಡಿಎಂಕೆಗೆ ನೇರವಾಗಿ ಟಾರ್ಗೆಟ್ ಮಾಡಿ ಹೇಳಿದ್ದು ಏನಪ್ಪಾ ಅಂದ್ರೆ, ಇಷ್ಟು ವರ್ಷ ಜನಕ್ಕೆ ಬರೀ ದೊಡ್ಡ ದೊಡ್ಡ ಕನಸುಗಳನ್ನೇ ತೋರಿಸಿದ್ರು, ಆದ್ರೆ ಅಸಲಿ ಚೇಂಜ್ ಮಾತ್ರ ಎಲ್ಲೂ ಕಾಣಿಸಲಿಲ್ಲ ಅಂತ. ಕೆಲವು ಜನ ರಾಜಕೀಯನ ತಮ್ಮ ಸ್ವಂತ ಆಸ್ತಿ ಮಾಡ್ಕೊಂಡು ಕೂತಿದ್ದಾರೆ, ಆದ್ರೆ ಈಗ ಜನ ಎಚ್ಚರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ತುಂಬಾ ವಿಷಯಗಳು ಚೇಂಜ್ ಆಗೋದು ಗ್ಯಾರಂಟಿ ಅಂತಾನೂ ಹೇಳಿದ್ರು. ನಿಜ ಹೇಳ್ಬೇಕಂದ್ರೆ ವಿಜಯ್ ಅವರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಅವರ ಖಡಕ್ ಫ್ಯಾನ್ ಬೇಸ್. ಸಿನಿಮಾಗಳಿಂದ ಆಲ್ರೆಡಿ ಅವರಿಗೆ ಕೋಟ್ಯಂತರ ಜನ ಫ್ಯಾನ್ಸ್ ಇದ್ದಾರೆ, ಈಗ ಅದೇ ಜನ ಪಾಲಿಟಿಕ್ಸ್ ನಲ್ಲೂ ಅವರ ಜೊತೆ ಗಟ್ಟಿಯಾಗಿ ಬಂದು ನಿಂತಿದ್ದಾರೆ. ಆದ್ರೆ ವಿಜಯ್ ಬರೀ ಜನ ಸೇರೋದನ್ನ ನೋಡಿ ಖುಷಿ ಪಡೋ ತರಹದ ಮನುಷ್ಯ ಅಲ್ಲ. ಅವರು ತಮ್ಮ ಭಾಷಣದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಇಶ್ಯೂಗಳ ಬಗ್ಗೆ ಮಾತಾಡಿದ್ದಾರೆ. ಎಲ್ಲದಕ್ಕಿಂತ ಮುಂಚೆ ಅವರು ನೀಟ್ ಎಕ್ಸಾಮ್ ಬಗ್ಗೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ರು. ಹಳ್ಳಿ ಕಡೆಯ ಬಡ ಮಕ್ಕಳಿಗೆ ಇದರಿಂದ ಅನ್ಯಾಯ ಆಗ್ತಿದೆ ಅಂತ ವಿಜಯ್ ಹೇಳಿದ್ದಾರೆ. ಅವರ ಪ್ರಕಾರ ದೊಡ್ಡ ದೊಡ್ಡ ಸಿಟಿಗಳಲ್ಲಿರೋ ದುಡ್ಡಿರೋ ಮನೆ ಮಕ್ಕಳು ದುಬಾರಿ ಕೋಚಿಂಗ್ ತಗೊಂಡು ಮುಂದೆ ಹೋಗ್ತಾರೆ, ಆದ್ರೆ ಹಳ್ಳಿ ಸ್ಟೂಡೆಂಟ್ಸ್ಗೆ ಆ ತರಹದ ಈಕ್ವಲ್ ಚಾನ್ಸ್ ಸಿಗಲ್ಲ. ಎಜುಕೇಶನ್ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬ ಮಗುವಿನ ಹಕ್ಕು. ಬಡ ಮಕ್ಕಳ ಕನಸನ್ನ ಹೊಸಕಿ ಹಾಕೋ ಯಾವುದೇ ಸಿಸ್ಟಮ್ ಇರಬಾರದು ಅಂತ ಅವರು ಹೇಳಿದ್ರು. ಇವರ ಈ ಮಾತು ಕೇಳಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಡಿಬೇಟ್ ಸ್ಟಾರ್ಟ್ ಆಯ್ತು. ಸಾವಿರಾರು ಸ್ಟೂಡೆಂಟ್ಸ್ ವಿಜಯ್ ಅವರಿಗೆ ಸಪೋರ್ಟ್ ಮಾಡೋಕೆ ಶುರು ಮಾಡಿದ್ರು. ಅವರು ಈ ಟಾಪಿಕ್ ಎತ್ತಿದ ತಕ್ಷಣ ಇಡೀ ಮೈದಾನ ಚಪ್ಪಾಳೆ ಮತ್ತು ಜೈಕಾರಗಳಿಂದ ಮೊಳಗಿ ಹೋಯ್ತು. ಜನ ಸೀಟಿ ಹೊಡೆಯೋಕೆ ಶುರು ಮಾಡಿದ್ರು. ಜನರಿಗೆ ಈಗ ಕ್ಲೀನ್, ಟ್ರಾನ್ಸ್ಪರೆಂಟ್ ಮತ್ತು ಪ್ರಾಮಾಣಿಕ ರಾಜಕೀಯ ಬೇಕಾಗಿದೆ. ನಮ್ಮ ಪಾರ್ಟಿಯ ಗುರಿ ಕೂಡ ಅದೇ ಅಂತ ಅವರು ಹೇಳಿದ್ದಾರೆ. ಈ ಮಾತಂತೂ ಬೇರೆ ಪಾರ್ಟಿಗಳ ಟೆನ್ಷನ್ ಇನ್ನೂ ಜಾಸ್ತಿ ಮಾಡಿಬಿಟ್ಟು. ಯಾಕಂದ್ರೆ ವಿಜಯ್ ತಮಿಳುನಾಡು ರಾಜಕೀಯದಲ್ಲಿ ಯಾರ ಸಪೋರ್ಟ್ ಇಲ್ಲದೆ ತಮ್ಮ ಸ್ವಂತ ದಮ್ಮು ತಾಕತ್ತಿನಿಂದ ಒಂದು ಸ್ಟ್ರಾಂಗ್ ಪವರ್ ಆಗಿ ನಿಲ್ಲೋಕೆ ಬಂದಿದ್ದಾರೆ ಅನ್ನೋದು ಈಗ ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ರಾಜಕೀಯ ಪಂಡಿತರ ಪ್ರಕಾರ ವಿಜಯ್ ಅವರ ಅತಿ ದೊಡ್ಡ ಶಕ್ತಿ ಎಂದ್ರೆ ಅದು ಇವತ್ತಿನ ಯುವ ಪೀಳಿಗೆ. ಕಾಲೇಜು ಸ್ಟೂಡೆಂಟ್ಸ್ ಮತ್ತು ಫಸ್ಟ್ ಟೈಮ್ ವೋಟ್ ಮಾಡೋ ಯುವಕರು ಇವರನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ. ಯಾಕಂದ್ರೆ ಅವರಿಗೆ ವಿಜಯ್ ಹಳೆ ಕಾಲದ ಲೀಡರ್ಸ್ ತರಹ ಕಾಣ್ತಿಲ್ಲ. ಇವರು ಡೈರೆಕ್ಟ್ ಆಗಿ ಮ್ಯಾಟರ್ಗೆ ಬರ್ತಾರೆ ಮತ್ತು ಜನರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಆದ್ರೆ ಪಾಲಿಟಿಕ್ಸ್ ಅನ್ನೋದು ಬರೀ ಪಾಪ್ಯುಲಾರಿಟಿ, ಜನಪ್ರಿಯತೆ ಇಟ್ಕೊಂಡು ನಡೆಯಲ್ಲ. ಅದಕ್ಕೆ ಒಂದು ಸ್ಟ್ರಾಂಗ್ ಆಗಿರೋ ಸಂಘಟನೆ ಬೇಕಾಗುತ್ತೆ. ಹಳ್ಳಿಗೂ ಹೋಗಿ ತಲುಪಬೇಕಾಗುತ್ತೆ. ಜನರ ಕಷ್ಟ ಸುಖಗಳನ್ನ ಕೇಳಬೇಕಾಗುತ್ತೆ ಮತ್ತು ಯಾವಾಗ್ಲೂ ಜನರ ಮಧ್ಯದಲ್ಲೇ ಇರಬೇಕಾಗುತ್ತೆ. ಇದೇ ಕಾರಣಕ್ಕೆ ತುಂಬಾ ಜನ ಪೊಲಿಟಿಕಲ್ ಅನಲಿಸ್ಟ್ಸ್ ಇದನ್ನ ವಿಜಯ್ ಅವರ ಮುಂದಿರೋ ದೊಡ್ಡ ಚಾಲೆಂಜ್ ಅಂತ ಹೇಳ್ತಿದ್ದಾರೆ. ಸಿಎಂ ಆದ್ಮೇಲೆ ವಿಜಯ್ ಅವರು ಭ್ರಷ್ಟಾಚಾರದ ವಿರುದ್ಧ ಒಂದು ದೊಡ್ಡ ಅಭಿಯಾನನೇ ಸ್ಟಾರ್ಟ್ ಮಾಡಿದ್ದಾರೆ. ಜನರ ಕೆಲಸ ಮಾಡಿಕೊಡೋ ವಿಷಯದಲ್ಲಿ ಯಾವುದೇ ತರಹದ ಬೇಜವಾಬ್ದಾರಿತನ ತೋರಿಸಿದ್ರೂ ಸಹಿಸಲ್ಲ ಅಂತ ಆಫೀಸರ್ಸ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದಾದ ಮೇಲೆ ಎಷ್ಟೋ ಸರ್ಕಾರಿ ಆಫೀಸ್ಗಳ ಮೇಲೆ ಸಡನ್ ಆಗಿ ರೇಡ್ ಮತ್ತು ತಪಾಸಣೆಗಳು ಶುರುವಾದವು. ತುಂಬಾ ಜನ ಆಫೀಸರ್ಸ್ನ ಟ್ರಾನ್ಸ್ಫರ್ ಮಾಡಲಾಯಿತು. ಇನ್ನು ಕೆಲವು ಇಲಾಖೆಗಳಲ್ಲಿ ಡಿಜಿಟಲ್ ಮಾನಿಟರಿಂಗ್ ಸಿಸ್ಟಮ್ ತರೋ ಬಗ್ಗೆಯೂ ಮಾತು ಕೇಳಿಬಂತು. ಜನ ತಮ್ಮ ಕೆಲಸಕ್ಕೋಸ್ಕರ ಸರ್ಕಾರಿ ಆಫೀಸ್ಗಳ ಸುತ್ತ ಅಲೆಯೋ ಪರಿಸ್ಥಿತಿ ಬರಬಾರದು ಅನ್ನೋದು ವಿಜಯ್ ಅವರ ಆಸೆ. ಅವರ ಈ ಥಾಟ್ ಯೋಚನೆ ಇಂದಾಗಿಯೇ ಸಾಮಾನ್ಯ ಜನರಲ್ಲಿ ಅವರ ಮೇಲಿರೋ ನಂಬಿಕೆ ದಿನದಿನಕ್ಕೂ ಜಾಸ್ತಿ ಆಗ್ತಿದೆ. ವಿಜಯ್ ಅವರು ರಾಜ್ಯದ ಎಕನಾಮಿಕ್ ಕಂಡೀಷನ್, ಆರ್ಥಿಕ ಪರಿಸ್ಥಿತಿ ಬಗ್ಗೆಯೂ ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಂಚಿನ ಸರ್ಕಾರಗಳು ತಮಿಳುನಾಡು ಮೇಲೆ ಸಿಕ್ಕಾಪಟ್ಟೆ ಸಾಲದ ಹೊರೆ ಹಾಕಿ ಹೋಗಿವೆ, ಆದ್ರೆ ಈಗ ನಮ್ಮ ಸರ್ಕಾರ ರಾಜ್ಯದ ಆರ್ಥಿಕ ಪರಿಸ್ಥಿತಿನ ಸರಿ ಮಾಡೋಕೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ. ಜನಕ್ಕೆ ಸತ್ಯ ಏನು ಅಂತ ತಿಳ್ಕೊಳ್ಳೋ ಕಂಪ್ಲೀಟ್ ರೈಟ್ಸ್ ಇದೆ. ಅದಕ್ಕೆ ನಮ್ಮ ಸರ್ಕಾರ ಫುಲ್ ಟ್ರಾನ್ಸ್ಪರೆಂಟ್ ಆಗಿ, ಪಾರದರ್ಶಕವಾಗಿ ಕೆಲಸ ಮಾಡುತ್ತೆ ಅಂತಾನೂ ಹೇಳಿದ್ರು. ಅವರ ಈ ಮಾತು ಕೇಳಿ ರಾಜಕೀಯ ವಲಯದಲ್ಲಿ ಮತ್ತೆ ಸಂಚಲನ ಶುರುವಾಯಿತು. ಅಪೋಸಿಷನ್, ವಿರೋಧ ಪಕ್ಷ ಇದನ್ನ ಮುಂಚಿನ ಸರ್ಕಾರಗಳ ಮೇಲಿನ ನೇರ ಅಟ್ಯಾಕ್ ಅಂತ ಕರೆದ್ರು ಮತ್ತು ಈ ಇಶ್ಯೂ ಬಗ್ಗೆ ಒಂದು ಹೊಸ ಪೊಲಿಟಿಕಲ್ ಡಿಬೇಟ್ ಸ್ಟಾರ್ಟ್ ಆಯಿತು. ಈ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯ್ ಅವರ ಪರ್ಸನಲ್ ಲೈಫ್ ಬಗ್ಗೆಯೂ ಚರ್ಚೆಗಳು ನಡೀತಲೇ ಇವೆ. ಕೆಲವು ಜನ ಅವರ ವೈಯಕ್ತಿಕ ಸಂಬಂಧಗಳು ಮತ್ತು ಫ್ಯಾಮಿಲಿ ಲೈಫ್ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ. ಆದ್ರೆ ವಿಜಯ್ ಮಾತ್ರ ಈ ಯಾವ ಗಾಳಿ ಮಾತುಗಳಿಗೂ ಎಲ್ಲೂ ಓಪನ್ ಆಗಿ ರಿಯಾಕ್ಟ್ ಮಾಡಿಲ್ಲ. ಸದ್ಯಕ್ಕಂತೂ ಅವರ ಪೂರ್ತಿ ಫೋಕಸ್ ಇರೋದು ಪಾಲಿಟಿಕ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ಮೇಲೆ ಮಾತ್ರ. ಆದ್ರೆ ಅಪೋಸಿಷನ್ ಮಾತ್ರ ಹೇಗಾದ್ರೂ ಮಾಡಿ ಇವರ ಇಮೇಜ್ಗೆ ಧಕ್ಕೆ ತರಬೇಕು ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಿದ್ದಾರೆ. ಆದ್ರೆ ಇಂತಹ ಚೀಪ್ ಚರ್ಚೆಗಳಿಂದ ಅವರ ಪೊಲಿಟಿಕಲ್ ಜರ್ನಿಗೇನು ತೊಂದರೆ ಆಗಲ್ಲ ಅನ್ನೋದು ಅವರ ಸಪೋರ್ಟರ್ಸ್ ನಂಬಿಕೆ. ಇವತ್ತು ಎಲ್ಲದಕ್ಕಿಂತ ಜಾಸ್ತಿ ಟೆನ್ಷನ್ ಕಾಣ್ತಿರೋದು ಡಿಎಂಕೆ ಮತ್ತು ಬಿಜೆಪಿ ಪಾಳೆಯದಲ್ಲಿ.
ಯಾಕಂದ್ರೆ ಅವರಿಬ್ಬರಿಗೂ ಈಗ ಒಂದು ವಿಷಯ ಚೆನ್ನಾಗಿ ಅರ್ಥ ಆಗ್ತಿದೆ. ವಿಜಯ್ ಅವರ ಈ ಪ್ರಭಾವ ಮತ್ತು ಜನಬೆಂಬಲ ಹೀಗೆ ಮುಂದುವರೆದರೆ ಬರುವ ಎಲೆಕ್ಷನ್ಗಳಲ್ಲಿ ರಾಜಕೀಯ ಲೆಕ್ಕಾಚಾರಗಳೇ ಸಂಪೂರ್ಣವಾಗಿ ಉಲ್ಟಾಪಲ್ಟಾ ಆಗಬಹುದು. ವಿರೋಧ ಪಕ್ಷಗಳಿಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಲಿದೆ. ಈಗ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಬೆವರು ಇಳಿಯುತ್ತಿದೆ. ತಮ್ಮ ತಮ್ಮ ಮಟ್ಟದಲ್ಲಿ ಎಮರ್ಜೆನ್ಸಿ ಮೀಟಿಂಗ್ಗಳನ್ನು ಶುರು ಮಾಡಿದ್ದಾರೆ. ಯಾಕಂದ್ರೆ ವಿಜಯ್ ಬರೀ ಜನ ಸೇರಿಸೋ ನಾಯಕನಲ್ಲ, ಅವರು ಒಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ಬೆಳೀತಿದ್ದಾರೆ ಅನ್ನೋದು ಅವರಿಗೂ ಈಗ ಸ್ಪಷ್ಟವಾಗಿ ಅರ್ಥವಾಗ್ತಿದೆ. ಅವರ ಈ ಜನಬೆಂಬಲ ಮತ್ತು ಬದಲಾಗ್ತಿರೋ ರಾಜಕೀಯ ಹವಾ ನೋಡಿ ದೊಡ್ಡ ದೊಡ್ಡ ಪಾರ್ಟಿಗಳು ತಮ್ಮ ಸ್ಟ್ರಾಟಜಿನ ರಣತಂತ್ರ ಬದಲಾಯಿಸಿಕೊಳ್ಳುವಂತಾಗಿದೆ. ವಿಜಯ್ ಅವರು ಯುವಕರಿಗೆ ಪದೇ ಪದೇ ಹೇಳ್ತಿರೋದು ಒಂದೇ, ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಆಕ್ರೋಶ ಹೊರಹಾಕಿದ್ರೆ ಸಾಲದು, ಬದಲಾವಣೆ ಆಗ್ಬೇಕು ಅಂದ್ರೆ ಜನ ಸ್ವತಃ ಫೀಲ್ಡ್ಗೆ ಇಳಿದು ರಾಜಕೀಯದ ಭಾಗ ಆಗ್ಬೇಕು ಅಂತ. ಅವರ ಈ ಮಾತು ಯುವಕರಿಗೆ ಸಖತ್ ಇಂಪ್ರೆಸ್ ಮಾಡ್ತಿದೆ. ಕಾಲೇಜು ಹುಡುಗರು ಮತ್ತು ಫಸ್ಟ್ ಟೈಮ್ ವೋಟರ್ಸ್ ಹೇಳ್ತಿರೋದು ಒಂದೇ ಮಾತು, ಮೊದಲ ಬಾರಿಗೆ ನಮ್ಮ ಮನಸ್ಸಿನ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಮತ್ತು ನಮ್ಮ ಭಾಷೆಯಲ್ಲೇ ಮಾತಾಡೋ ಒಬ್ಬ ನಾಯಕ ಸಿಕ್ಕಿದ್ದಾರೆ. ಇದೇ ಕಾರಣಕ್ಕೆ ಯುವಕರ ಬಳಗದಲ್ಲಿ ವಿಜಯ್ ಅವರ ಹವಾ ಜೋರಾಗ್ತಿದೆ. ಅದಕ್ಕೇನೆ ಈಗ ಜನ ಬರುವ ದಿನಗಳಲ್ಲಿ ದಳಪತಿ ವಿಜಯ್ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ನೋಡೋಕೆ ಆಸೆ ಪಟ್ಟಿದ್ದಾರೆ. ಆದ್ರೆ ಪ್ರಶ್ನೆ ಇರೋದು ಒಂದೇ, ದಳಪತಿ ವಿಜಯ್ ನಿಜಕ್ಕೂ ಅಷ್ಟು ದೊಡ್ಡ ರಾಜಕೀಯ ಶಕ್ತಿಯಾಗಿ ಬೆಳೆಯುತ್ತಾರಾ? ಮುಂದಿನ ಕೆಲವೇ ವರ್ಷಗಳಲ್ಲಿ ನರೇಂದ್ರ ಮೋದಿಯವರಿಗೆ ಟಕ್ಕರ್ ಕೊಡುವಷ್ಟು ಸ್ಟ್ರಾಂಗ್ ಆಗ್ತಾರಾ? ನೀವು ಕೂಡ ಬರುವ ದಿನಗಳಲ್ಲಿ ವಿಜಯ್ ಅವರನ್ನ ನಮ್ಮ ದೇಶದ ಪ್ರಧಾನಿಯಾಗಿ ನೋಡೋಕೆ ಇಷ್ಟಪಡ್ತೀರಾ? ಪ್ರತಿಯೊಂದು ರಾಜ್ಯದಲ್ಲೂ ವಿಜಯ್ ತರಹದ ಸಿಎಂ ಇರಬೇಕು ಅಂತ ನಿಮಗೆ ಅನ್ಸುತ್ತಾ? ನಿಮ್ಮ ಅನಿಸಿಕೆಗಳೇನು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಹಾಗೆಯೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.